ಬಂದು ಹೇಳ್ತಿದ್ದ ಹಾಗೆ ನಂದಾಗೆ ಬರಲ್ಲ ನನ್ನ ಮೇಲೆ. ಒಂದು ಸಣ್ಣದಾಗಿ ನಿಮ್ಮ ಪರಿಚಯ. ನಿಮ್ಮ ಹೆಸರು? ನನ್ನ ಹೆಸರು ವೈಶಾಲ್. ನಾನು ಮಣಿಪಾಲದಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಈ ತಂಡದಲ್ಲಿ ನಾನು ಸಾಧಾರಣ ಒಂದು 11 ವರ್ಷದಿಂದ ಇದ್ದೇನೆ. ಓಕೆ. ನೀವು? ಗೌತಮ್. ಓಕೆ. ಎಷ್ಟು ವರ್ಷದಿಂದ ತಂಡದಲ್ಲಿ ಇದ್ದೀರಾ? ಸ್ಟಾರ್ಟಿಂಗ್ ಇಂದ ಇದ್ದೇನೆ. ತಂಡ ಫಾರ್ಮೇಶನ್ ಆದಾಗಿಂದ ಜೊತೆಗಿದ್ದೀರಾ? 2011ರಿಂದ ಸ್ಟಾರ್ಟ್ ಆಗಿದೆ. ನೀವು? ಕೀರ್ತಿರಾಜ್. ನಾವು ಇಲ್ಲಿ ಸೇಲ್ಸ್ ಆಫೀಸರ್ ಕೆಲಸ ಮಾಡಿ ಪ್ರೈವೇಟ್ ಕಂಪನಿಯಲ್ಲಿ. ನಾವು ಸ್ಟಾರ್ಟಿಂಗ್ ಇಂದ 2011ರಿಂದ ಇಲ್ಲೇ ಇದೇ ಟೀಮಲ್ಲಿ. ಹೆಸರು ಗುರುರಾಜ್ ಅಂತ, ನಾವು ಮೆಡಿಕಲ್ ರೆಪ್ರೆಸೆಂಟೇಟಿವ್. ನಾನು ಇದು ಸಂಘ ಸ್ಟಾರ್ಟ್ ಆದಾಗಿನಿಂದ ಇದ್ರ ಜೊತೆ. ಓಕೆ. ನಾವು ಕೀರ್ತಿ ಅವರ ಕ್ವಶನ್, ಊದು ಪೂಜೆ ಅಂದ್ರೆ ಏನು ವಿಶೇಷ ಊದು ಪೂಜೆಯಲ್ಲಿ? ಊದು ಪೂಜೆ ಅಂತ ಹೇಳಿದ್ರೆ ನಮ್ಮ ಕರಾವಳಿಯಲ್ಲಿ ನಿಮ್ಗೆ ಸ್ವಲ್ಪ ಬೇರೆ ಬೇರೆ ಪ್ಲೇಸಸ್ ಹೋದಾಗ ಬೇರೆ ಬೇರೆ ರೀತಿಯ ವ್ಯಾಖ್ಯಾನ ಉಂಟು. ಬಟ್ ನಮ್ದು ಇಲ್ಲಿ ನಮ್ಮ ಉಡುಪಿಯಲ್ಲಿ ಏನಂತ ಹೇಳಿದ್ರೆ ಊದು ಪೂಜೆಗೆ ನಾವು ಸ್ಪೆಷಲ್ ಆಗಿ ಮಾಡ್ತೇವೆ. ಅಂದರೆ ಫಸ್ಟಿಗೆ ನಾವು ವೇಷಕ್ಕೆ ಮುಂಚೆ ನಮ್ಮ ಎಲ್ಲ ಹುಡುಗರು ರೆಡಿ ಇರ್ತಾರೆ. ಅವರು ಇದ್ದವರು ಒಂದು ಏನಂತ ಹೇಳಿದ್ರೆ ಹುಲಿ ವೇಷಕ್ಕೆ ಹಾಕುವಾಗ ಅದಕ್ಕೊಂದು ದೈವಿಕ ಶಕ್ತಿ ಉಂಟು. ಹಾಗಾಗಿ ಒಂದು ದೈವಿಕವಾಗಿ ನಾವು ಒಂದು ಪೂಜೆ ಅನ್ನುವಂಥದ್ದು ರೀತಿಯಲ್ಲಿ ಬರುವುದು. ನಾವಿನ್ನು ಧೂಪನ ಹಿಡಿತೇವೆ. ಆ ಧೂಪನ ಕೈಯಲ್ಲಿ ಹಿಡಿದು ದೇವರಲ್ಲಿ ಬೇಡಿ, ನಾನು ಹಾಕ್ತಿರೋ ಬಣ್ಣ ಒಳ್ಳೇದಾಗಬೇಕು, ನಾನು ನಾಳೆ ವೇಷ ಹಾಕಿ ಕುಣಿತೇನೆ, ನನಗೇನೋ ಯಾವುದೇ ಆಪತ್ತು ಬರಬಾರ್ದು ಮತ್ತು ಕಾರ್ಯಕ್ರಮ ಚೆನ್ನಾಗಾಗಬೇಕಂತ ಹೇಳಿ ಅದನ್ನು ಏನು ಧೂಪವನ್ನು ಹಾಕಿ ಕೈ ಮುಗಿದು ಆಶೀರ್ವಾದ ತಗೊಂಡು ಮಾಡುವ, ಅದನ್ನು ಊದು ಪೂಜೆ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನಿಮ್ಮ ಹುಲಿಗಳಿದ್ವಲ್ಲ, ಪೇಂಟ್ಕ್ಕಿಂತ ಮುಂಚೆ ಇಲ್ಲಿ ಒಂದು ಬಣ್ಣ ಇತ್ತು ಅಂದರೆ ಇಲ್ಲಿ ಗದ್ದದ ಹತ್ರ. ಹೌದು, ಅದಂದ್ರೆ ಹೇಳಿದ್ರೆ ಆಶೀರ್ವಾದ ತಗೊಳ್ಳುವಂಥದ್ದು. ಈಗ ಏನು ಯಾವುದೇ ಹುಲಿ ಇರ್ಬೋದು, ಅವರು ಒಂದು ಬಣ್ಣಕ್ಕೆ ನಿಂತ ಮೇಲೆ ಆ ಬಣ್ಣಗಾರಿಕೆ ಯಾರು ಇರ್ತಾರೆ ಹಿರಿಯರು, ಅವ್ರ ಹತ್ರ ಒಂದು ಆಶೀರ್ವಾದ ತಗೊಂಡು ಅವ್ರ ಹತ್ರ ನನ್ನ ಕಲ್ಲರನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡು ಅಂತ ದೇವರೇ ಅಂತ ಬೇಡಿಕೊಂಡು ಅವರಿಗೆ ಒಂದು ಆಶೀರ್ವಾದ ಪಡೆದು ಅವರಲ್ಲಿ ಹೋಗುದು. ಅವರೊಂದಕ್ಕೆ ಒಂದು ಏನೊಂದು ಪೇಂಟಿಂಗ್ ಇವನಿಗೆ ಏನು ಸ್ಟಾರ್ಟ್ ಮಾಡಿದ್ದೇವೆ, ಬಣ್ಣ ಇವನಿಗೆ ಸ್ಟಾರ್ಟ್ ಮಾಡ್ತೇವೆ ಅಂತ ಒಂದು ದೇವರಲ್ಲಿ ಅನುಗ್ರಹ ಪಡೆದು ಅವನಿಗೆ ಒಂದು ಚುಕ್ಕೆ ಇಟ್ಟು ಕಳ್ಸೋದು, ಮತ್ತು ನೆಕ್ಸ್ಟ್ ಪೇಂಟಿಂಗ್ ಸ್ಟಾರ್ಟ್ ಆಗ್ತದೆ. ಗುಡ್. ಸೊ ನೆಕ್ಸ್ಟ್ ನಿಮ್ಮ ಕ್ವಶನ್ನು, ಸೊ ಇಷ್ಟು ಗ್ರ್ಯಾಂಡ್ ಫಂಕ್ಷನ್ ಮಾಡಿದ್ದೀರಲ್ಲ, ಏನೇನು ಕಷ್ಟಗಳು ಬಂತು, ಹೆಂಗೆ ಅದನ್ನು ಪಾರು ಮಾಡಿದ್ರಿ ಸೊ ದಟ್ ಈ ಫಂಕ್ಷನ್ ಇಷ್ಟು ಗ್ರ್ಯಾಂಡ್ ಸಕ್ಸಸ್ ಆಗಬೇಕು ಅಂದರೆ ಏನು ಪ್ಲಾನಿಂಗ್ ಇತ್ತು, ಹೆಂಗೆ ಅಚೀವ್ ಮಾಡಿದ್ರಿ ಅಂತ? ಅಂದರೆ ನಾವೀಗ ಒಬ್ಬರಿಂದ ಅಲ್ಲ, ಎಲ್ಲರೂ ನಮ್ಮ 40 ಜನ ಎಲ್ಲರೂ ಒಟ್ಟು ಮಾಡಿ ಇದು ಮಾಡುವಂಥದ್ದು ಫಂಕ್ಷನ್. ಒಬ್ಬರಿಂದನೇ ಆಗುವಂಥದ್ದಲ್ಲ, ಎಲ್ಲರೂ ಇದು ಮಾಡಿ ಸೇರಿಸಿ ಮಾಡಿದ್ದೇವೆ. ತುಂಬ ನಮಗೆ ಅಂದರೆ ಈಗ ಮಳೆನೇ ತುಂಬ ಇದು ಮಾಡಿದ್ದೀವಿ. ತುಂಬ ಅಂದರೆ ತುಂಬ ಕಷ್ಟ ಆಗಿದೆ ಮಳೆ ಬಂದು, ತುಂಬ ಇದು ಮಾಡಿ ಅದಾದಮೇಲೆ ಈಗ ನೋಡ್ಬೇಕು ಏನಾಗುತ್ತೆ. ಸೊ ನೀವು ಈ ಹುಲಿವೇಷ ಫಂಕ್ಷನ್ ಆಗೋಕ್ಕಿಂತ ಮುಂಚೆ ಎಷ್ಟು ದಿನದ ಮುಂಚೆ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀರಾ? ನಾವು 1 ತಿಂಗಳು ಮುಂಚೆ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ. 1 ತಿಂಗಳು ಮುಂಚೆ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮದೇ ಹುಡುಗರು ಎಲ್ಲ ಇಲ್ಲೇ ಇರೋರು, ಹಾಗಾಗಿ 1 ತಿಂಗಳು ಮುಂಚೆನೇ ಸ್ಟಾರ್ಟ್ ಮಾಡಿ ಇದು ಮಾಡ್ತೀವಿ ನಾವು. ಓಕೆ, ಗುಡ್. ಹೇಳಿ, ಏನೋ ನಿಮ್ಮ ಅದೇ 1 ತಿಂಗಳು ಮುಂಚೆ ನಾವು ಫಸ್ಟಿಂದ ಹಾಗೆ ನಾವು ಒಂದು ಹೇಳಿದರೆ ಪ್ರಾಕ್ಟೀಸ್ ಮಾಡಿ ಕುಣಿಯುವಂಥದ್ದು. ಬೇರೆ ಯಾವ ತಂಡ ಹೇಗೆ ಅನ್ನೋದು ಗೊತ್ತಿಲ್ಲ, ಬಟ್ ನಾವು ಒಂದು ಹೇಳಿದ್ರೆ ಒಂದು ಸ್ಟೇಜ್ ಹೋಗುವಾಗ ಪ್ರಾಕ್ಟೀಸ್ ಮಾಡಿ ಕುಣಿದ್ರೆ ನೋಡ್ಲಿಕ್ಕೆ ಒಂದು ಚಂದ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ತೀವಿ. ನೀವು ಹೋದ್ಸಲಿ ಅಂದರೆ ಹೋದ್ಕಿಂತ ಹೋದ ವರ್ಷ ನಾನು ವಿಡಿಯೋ ಮಾಡಿದಾಗ ನೀವು ವೇಷ ಹಾಕಿದ್ರಿ. ಹೌದು, ವೇಷ. ಈ ಸಲ ಏನಕ್ಕೆ ಹಾಕಿಲ್ಲ ಅಂತ? ವೇಷ ಹಾಕಿತ್ತು ಅಂತೇಳಿ ನಮ್ದು ಹಿರಿಯರ್ ಇದ್ರು, ನಮ್ಗಿಂತ ಸೀನಿಯರ್ಸ್ ಇದ್ರು. ಸೀನಿಯರ್ಸ್ ಏನು ಜವಾಬ್ದಾರಿ ತಗೊಂಡು ಮಾಡ್ತಿದ್ರು, ನಾವು ವೇಷಕ್ಕೆ ನಿಲ್ತಿತ್ತು. ಈಗ ಸ್ವಲ್ಪ ದೊಡ್ಡ ಮಟ್ಟ ಅಂದ್ಕೊಳ್ಳಿ ಅವರಿಗೆ ಸ್ವಲ್ಪ ನಾವು ಹೆಗ್ಲು ಕೊಡಬೇಕು, ಅವರನ್ನೇ ಬಿಡ್ಲಿಕ್ಕೆ ಆಗುದಿಲ್ಲ. ಅವ್ರಿಗೆ ಹೆಗ್ಲು ಕೊಡುವಾಗ ನಾವು ವೇಷ ಹಾಕಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ನಮ್ಮ ಇನ್ನೊಂದು 2 ಹುಡುಗರಿಗೆ ಟ್ರೈನ್ ಮಾಡಿ ಅವರನ್ನ ಟೀಮ್ ಒಳಗೆ ವೇಷಕ್ಕೆ ತಂದು ನಾವು ಜವಾಬ್ದಾರಿಗೆ ಬರ್ಬೇಕು. ಹಾಗೆ ಯಂಗರ್ ಜನರೇಷನ್ ಮುಂದೆ ಅರ್ಥ ಆಯ್ತು. ಹಾಯ್, ನಿಮ್ಮ ಹೆಸರು? ಧನ್ರಾಜ್. ಧನ್ರಾಜ್. ಎಂತ ಪ್ರಶ್ನೆ ಗೊತ್ತಾ, ಇವಾಗ ಹುಲಿ ವೇಷಧಾರಿ ಇರ್ತಾರಲ್ವಾ, ಅವ್ರು ಒಂದು ಸಲ ಹಾಕಿ ನಿಲ್ಲಿಸ್ಬೋದಾ, ಇಲ್ಲ ಎಷ್ಟು ವರ್ಷ ಅಂತ ಹಾಕ್ಬೋದು? ಇಲ್ಲ, ಹಾಗೆಂತ ಕ್ರಮ ಅಂತಿಲ್ಲ. ಕೆಲವ್ರದೆಲ್ಲ ಹರಕೆ ಅಂತಿದ್ರೆ ಅವ್ರು 1 ವರ್ಷಕ್ಕೆ ಇದು ಮಾಡ್ತಾರೆ. ಮತ್ತೆ ಎಲ್ಲ ಆಸಕ್ತಿ ಮೇಲೆ, ಅವರ ಆಸಕ್ತಿ ಮೇಲೆ ಅವರು ವರ್ಷನೂ ಹಾಕುವವರಿದ್ದಾರೆ, 1 ವರ್ಷ ಬಿಟ್ಟು 1 ವರ್ಷ ಹೀಗೆಲ್ಲ ಹಾಕುವವರಿದ್ದಾರೆ. ಅದು ಅವರವರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಓಕೆ. ಇವಾಗ ಹುಲಿ ವೇಷಧಾರಿ ಇರ್ತಾರಲ್ವಾ, ಅವರು ಒಬ್ರು ಹರಕೆ ಹೊತ್ಕೊಂಡಿರ್ತಾರೆ, ಒಬ್ರು
ಅಂದರೆ ಖುಷಿಗೆ ಬಂದು ಹಾಕ್ತಾರೆ. ಸೊ ಹರಕೆ ಹೊತ್ಕೊಳ್ಳೋದು ಅಂದರೆ ಯಾವ ಥರ ಏನ್ ಕ್ರಮ ಇದೆಯಾ ಫಾಲೋ ಮಾಡೋಕ್ಕೆ? ಅವ್ರಿಗೆ ಏನಾದ್ರು ಆರೋಗ್ಯ ಸಮಸ್ಯೆ ಇದ್ರೆ ಆ ಟೈಪ್ ಎಲ್ಲ ಇದ್ರೆ ಆಗ ಮನೆಯವರೆಲ್ಲ ಹೇಳ್ಕೊಂಡಿರ್ತಾರೆ. ಓಕೆ. ಇದು ಕೆಲವರು ಈಗ ಹುಲಿವೇಷದ ಇತಿಹಾಸ ಅಂದ್ರೇನೆ ಅದೇ, ಒಂದು ಇದು ಕಾಲು ಬರದ ಮಗು ಆ ತಾಯಿ ಮಂಗಳಾದೇವಿ ದೇವಸ್ಥಾನದಲ್ಲಿ ನಾನು ಮಗು ನಡೆಯುವಂತ ಆದ್ರೆ ಆಗ ನಾನು ಮಗುವಿಗೆ ವೇಷ ಹಾಕಿ, ಹುಲಿ ವೇಷ ಹಾಕಿ ತಾಸೆ ಬಟ್ಟಿ ಇದು ಹಾಕ್ತೇನೆ ಅಂತ ಕ್ರಮ. ಅದೇ ರೀತಿಯಲ್ಲಿ ಅವ್ರ ಮಕ್ಕಳಿಗೆ ಅನಾರೋಗ್ಯ ಎಲ್ಲ ಇದ್ದಾಗಲೇ ಹೇಳ್ಕೊಂಡಿರ್ತಾರೆ. ಸೊ ಏನ್ ವಿಷಯ ಅಂದ್ರೆ ಲೈಕ್ ಆರೋಗ್ಯ ಬೇಕು, ಸಮಸ್ಯೆ ಇದ್ರೆ ಹುಲಿ ಬೇಡ್ಕೊಂಡ್ರೆ ಇದಾಗುತ್ತೆ ಅಂತ ನಂಬಿಕೆ ಇದೆ ಇಲ್ಲಿ. ನಂಬಿಕೆ ಇದೆ. ಈಗ ನಿಮ್ಮ ಟೀಮಲ್ಲಿ ನೀವು ನೋಡಿದಾಗೆ ಅತಿ ಚಿಕ್ಕ ವಯಸ್ಸಿನ ಹುಲಿ ಯಾರು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ? ಶೋಭು ರಾಜ್, ಅವನ ಹೆಸರು ಶೋಭು ಅಂತಿದ್ದಾನೆ. ಎಷ್ಟೇ ಕ್ಲಾಸ್? ನಮ್ದ್ರಲ್ಲಿ ಈಗ 5ನೇ ಕ್ಲಾಸ್. ಆದ್ರೆ ಇನ್ನೂ ಚಿಕ್ಕ ಮಕ್ಕಳು ಇದ್ದಾರೆ, ಒಂದು 3 ವರ್ಷದ ಮಕ್ಕಳು ಎಲ್ಲ ಹುಲಿ ವೇಷ ಹಾಕಿದವರು ಇದ್ದಾರೆ. ನೋಡಿದ್ದೀರಾ ನೀವು? ಇಲ್ಲಿ ಸದ್ಯಕ್ಕೆ 5ನೇ ತರಗತಿಯಲ್ಲಿ ಇರೋದು. ಇವಾಗ ಅವರು ತಂದೆ ತಾಯಿ ಮತ್ತೆ ಮಕ್ಕಳ ತಾಯಿನೆಲ್ಲ ಬಿಟ್ಟು ಬಂದಿರ್ತಾರಲ್ಲ ನಿಮ್ಗೆ, ಅವ್ರನ್ನ ನೈಟ್ ಅಲ್ಲಿ ಹೆಂಗೆ ಸಮಾಲಿಸ್ತೀರ? ಅದೇ ನಿನ್ನೆ ನೈಟ್ ಸ್ವಲ್ಪ ಅವನು ನೋಡಿದೆ ಅಳ್ತಾ ಇದ್ದ, ಕಡೆಗೆ ಸಮಾಧಾನ ಮಾಡ್ತಾ ಕಡೆಗೆ ಅವರ ತಂದೆಯವರು ಬಂದ್ರು. ಅಂದ್ರೆ ಅವ್ರದ್ದು ದಿನ ನೈಟ್ ಅಪ್ಪ ಅಮ್ಮನೊಟ್ಟಿಗೆ ಇರ್ತಾರಲ್ಲ, ಈಗ ನಾವೆಲ್ಲ ಹೊಸಬ್ರು, ಅವರಿಗೆ ಸ್ವಲ್ಪ ಇದಾಗಿರ್ತದೆ. ಆ ಟೈಮಲ್ಲಿ ಸ್ವಲ್ಪ ನಾವು ಏನಾದ್ರು ಹೇಳಿ ಎಲ್ಲ ಕನ್ವಿನ್ಸ್ ಮಾಡಿ ಇದ್ ಮಾಡ್ತೇವೆ. ಮತ್ತೆ ರಾತ್ರಿ ನೈಟ್ ಚಳಿ ಆಗ್ತದಲ್ಲ, ಆ ಟೈಮಲ್ಲಿ ಅವರಿಗೆಲ್ಲ ಸ್ವಲ್ಪ ಮನೆದೆಲ್ಲ ಜಾಸ್ತಿ ಎನಿಸ್ಲಿಕ್ಕೆ ಶುರು ಆಗ್ತದೆ. ಅಷ್ಟೊತ್ತಿಗೆ ಇದಾಗ್ತದೆ. ಮತ್ತೆ ನಿನ್ನೆ ಆಯ್ತು, ನಾವು ಎಲ್ಲರೂ ಸಮಾಧಾನ ಮಾಡಿದ್ವಿ, ಕಡೆಗೆ ಕರೆಕ್ಟ್ ಆಯ್ತು ಹಾಗೆ. ಖುಷಿ ಆಯ್ತು. ಸೊ ಲಾಸ್ಟ್ ನಿಮ್ಮ ಟೀಮ್ ಇದೆಯಲ್ಲ, ನಿಮ್ಮ ಟೀಮ್ಗೆ ಏನ್ ಮೆಸೇಜ್ ಕೊಡ್ಬೇಕಂತಿದ್ದೀರಾ ನಿಮ್ಮ ಕಡೆಯಿಂದ? ಫ್ರೆಂಡ್ಸ್ ವಾರಂಬಳ್ಳಿ ನಮ್ಮ ಕಡೆಯಿಂದ ನಮ್ಮ ಟೀಮಿಗೆ ನಾವು ಎಲ್ಲಾ ರೀತಿಯ ಎಫರ್ಟ್ಸ್ ಹಾಕಿ ಮಾಡಿದ್ದೇವೆ. ಅದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಜರುಗಬೇಕನ್ನೋದು ನಮ್ದು ಒಂದು ಆಸೆ. ಥ್ಯಾಂಕ್ ಯು. ಕ್ವಶನ್ ಏನಂದ್ರೆ, ಹುಲಿಗಳ 30 ಮೆಂಬರ್ಸ್ ಇಲ್ಲ 40 ಮೆಂಬರ್ಸ್ ಅಂತ ಇರ್ತಾರಲ್ಲ, ಅದು ಹೇಗೆ ಡಿಸೈಡ್ ಮಾಡ್ತೀರಾ? ಇಷ್ಟೇ ಜನ ಇರಬೇಕು ಈ ಸಲ? ಹೌದು, ಅದು ನಮ್ಮ ಬಜೆಟ್ ಮೇಲೆ ಮೇಜರ್ ಆಗಿ ನಾವು ಕಡಿಮೆ ಅಂತ ಮಾಡೋದಿಲ್ಲ. ವರ್ಷ ಹೋದಾಗೂ ದೊಡ್ಡ ಮಟ್ಟ ಆಗುವಾಗ ಸ್ವಲ್ಪ ಜಾಸ್ತಿ ಮೆಂಬರ್ಸ್ ಮಾಡ್ತೇವೆ. ಅದು ಕೆಲಸಲ್ಲ ನಮಗೆ ಕಲೆಕ್ಷನ್ ಸಹ ಸ್ವಲ್ಪ ಜಾಸ್ತಿ ಆಗ್ಬೇಕಾದ್ರೆ ನಾವು ಬ್ಯಾಂಡ್ ಎಲ್ಲ ಜಾಸ್ತಿ ಹೇಳಿರ್ತೇವೆ. ಅದು ಯಾಕೆಂದ್ರೆ ತಟ್ಟನ್ನ ಡಿವೈಡ್ ಮಾಡ್ತೇವೆ, ಪಾಯಿಂಟ್ ಜಾಸ್ತಿ ಇರ್ತದೆ ನಮ್ಗಂದ್ರೆ ಕಲೆಕ್ಷನ್ ಒಂದೇ ದಿವಸ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ ನಾವು ಮೆಂಬರ್ಸ್ ಜಾಸ್ತಿ ಬೇಕು ಮನೆ ಕುಣಿಲಿಕ್ಕೆ. ಹಾಗಾಗಿ ಕೆಲವೊಂದು ಟೈಮಲ್ಲಿ ಹುಲಿಯನ್ನು ಜಾಸ್ತಿ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ 30 ಅಂತಿದ್ರೆ 30 ಎಕ್ಸಾಕ್ಟ್ಲಿ ಇರಲ್ಲ, ಒಂದು 40-45 ಜನಗಳು ಇರ್ತಾರೆ, ಸುಸ್ತಾಗೋದು ಒಬ್ಬರಿಗೆ. ಹೌದೌದು, ಹಾಗಾಗಿ ರೀಪ್ಲೇಸ್ ಮಾಡ್ತಾ ಇರ್ತೀವಿ. ಹೌದೌದು, ಒಂದು ಟೀಮ್ ಅಂದ್ರೆ ಒಂದು 20 ಮೆಂಬರ್ಸ್ ಒಂದು ಬೇಕೇ ಬೇಕು. ಒಂದು ಪಾಯಿಂಟಿಗೆ ಹೋಗ್ಬೇಕಂದ್ರೆ 20 ಮೆಂಬರ್ ಬೇಕು. ಹಾಗಾಗಿ ಈಗ ಹುಲಿ ವೇಷಧಾರಿಗಳು ನಾನು ನೋಡಿದಾಗೆ ಒಂದು ಎಲ್ಲೋ 3 ತರ ಕಲರ್ ಇರುತ್ತೆ, ಬ್ಲಾಕ್ ಎಲ್ಲ ಹಾಕಿರ್ತಾರೆ. ಲೈಕ್ ಅದು ಬೇರೆ ಹೆಸರು ಇದೆಯಾ ಇಲ್ಲ? ಕಲರ್ ಬೇರೆ ಇದೆ. ಅದು ನಾವು ಮಾಡಿದಲ್ಲ, ನಮ್ದು ಮೊದಲಿಂದನೂ ಏನು ಮಾಡ್ತಿದ್ದಾರೆ. ಅದು ಮೇಜರ್ ಆಗಿರುವಂತದ್ದು ಆರೆಂಜ್ ಆದ್ಮೇಲೆ ಅದಕ್ಕೆ ಸರಿಯಾಗಿ 1-2 ಲೆಮನ್ ಎಲ್ಲೋ ಅಂತ ನಾವು ಹೇಳೋ ಕಲರ್, ಲೆಮನ್ ಎಲ್ಲೋ ಅಂತ. ಕಡೆಗೆ ವೈಟ್, ಇನ್ನೊಂದು ಬ್ರೌನ್, ಇನ್ನೊಂದು ಗ್ರೇ. ಬ್ರೌನ್, ವೈಟ್, ಗ್ರೇ ಮತ್ತೆ ಲೆಮನ್ ಎಲ್ಲೋ ಅದು ಲಿಮಿಟೆಡ್ ಇರ್ತದೆ. 2, 1, 3 ಹೀಗಿರ್ತದೆ. ಆರೆಂಜ್ ಮ್ಯಾಕ್ಸಿಮಮ್ ಇರ್ತದೆ. ಅದು ನಿಮ್ಗೆ ಏನು ಹುಲಿಗಳು ನಮ್ಗೆ ಆಕ್ಚುಲಿ ಕಾಣ್ತದೆ ಅದೇ ರೀತಿಯಲ್ಲಿ ಒಂದು ಇರ್ತದೆ. ಅದು ಆರೆಂಜ್ ಹುಲಿಗಳು ಜಾಸ್ತಿ ಇರ್ತದೆ, ವೈಟ್ ಸ್ವಲ್ಪ ಡಾರ್ಕ್ ಬ್ರೌನ್ ಬರುವಂಥದ್ದು ಸ್ವಲ್ಪ ಲಿಮಿಟೆಡ್, ಹಾಗೆ ಇಲ್ಲದ ಇರ್ತದೆ. ಸೊ ನೀವು ಒಂದು ಎಕ್ಸ್ಪೀರಿಯನ್ಸ್ ಹುಲಿ, ನೀವು ಕೂಡ ನೀವು ವೇಷಧಾರಿ ಕೂಡ. ಈಗ 1 ತಿಂಗಳ ಮುಂಚೆ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅವ್ರ ಟ್ರೈನ್ ಮಾಡೋರು ಯಾರು? ನಾವೇ ಮಾಡಿದೆ, ನಮ್ಮವರೇ ಇದ್ದಾರಲ್ಲ, ನಮ್ಮವರೇ ಹುಲಿ ಹಾಕಿದವರು ಇರೋದಲ್ಲ. ನಾವು ಕುಣಿದು ಅಭ್ಯಾಸ ಮತ್ತೆ ಬೇರೆ ಎಲ್ಲ ನೋಡಿರ್ತೇವೆ, ಬೇರೆ ಕಡೆ ಫಂಕ್ಷನ್ ಇದೆಲ್ಲ ಹೇಗೆ ಕುಣಿತಾರೆ ಅಂತ, ಅದನ್ನ ನೋಡ್ತೇವೆ. ಮತ್ತೆ ನಮ್ಮ ಮೊದಲಿನ ಸ್ಟೆಪ್ ಎಲ್ಲ ಏನಿದೆಲ್ಲ ನಾವು ಹಾಕ್ತೇವೆ. ಈ ಹುಲಿ ವೇಷದಲ್ಲಿ ಕಾಲೆತ್ತು ಬಡಿಯೋದೆಲ್ಲ ಇರುತ್ತೆ, ಅವಾಗ ಇಂಜುರೀಸ್ ಆಗೋಂಥ ಚಾನ್ಸಸ್? ಹೌದು, ಆಗ್ತದೆ, ಮೇಜರ್ ಆಗ್ತದೆ. ಬಟ್ ನಮ್ಮ ಸೆಟಲ್ ಇದ್ದಾಗ ಆಗ್ಲಿಲ್ಲ. ಯಾಕಂದ್ರೆ ನಾವು ಫಸ್ಟಿಗೆ ಪ್ರಾಕ್ಟೀಸ್ ಶುರು ಮಾಡುವಲ್ಲ, ಹಾಗೆ ಕ್ರಮವಾಗಿ ಪೂಜೆ ಏನುಂಟು, ಪೂಜೆ ಎಲ್ಲ ಮಾಡಿ ನಮ್ದು ಸೀನಿಯರ್ಸ್ ಯಾರು ಇರ್ತಾರೆ ಅವರಿಗೆಲ್ಲ ಒಂದು ಆಶೀರ್ವಾದ ತಗೊಂಡೇ ಪ್ರಾಕ್ಟೀಸ್ ಮಾಡುವಂಥದ್ದು. ಇಷ್ಟದಾಗ ನಮ್ಮಲ್ಲಿ ಆಗಿಲ್ಲ. ನಾವು ಇಷ್ಟು ಪ್ರೋಗ್ರಾಮ್ ಮಾಡಿದ್ರು, ನಮ್ದು ಇಲ್ಲಿ ಇಂಜುರಿ ಆಗಿಲ್ಲ. ದೇವರ ಒಂದು ಶಕ್ತಿ ಇರ್ತದೆ ನಮ್ಗೆ. ಹಾಗಾಗಿ ಎಲ್ಲ ಕ್ರಮವಾಗಿ ಬರ್ತಾರೆ, ಕ್ರಮವಾಗಿ ಪೂಜೆ ಮಾಡಿ ಅದನ್ನ ನಡೆಸ್ತಾರೆ. ಹಾಗಾಗಿ ಇವಾಗ ಹೆಣ್ಣು ಹುಲಿಗಳು ಇರ್ತಾರಲ್ಲ, ಹೌದು, ಸೊ ಅವರು ಬಂದ್ರೆ ಅವ್ರ ಪ್ರೋತ್ಸಾಹ ಹೇಗಿರುತ್ತೆ? ಲೈಕ್ ಅವ್ರ ಸಪರೇಟ್ ಟೀಮ್ ಅಂತಿದ್ಯಾ? ಲೈಕ್ ನಮ್ಮಲ್ಲಿ ಇದೆ, ಬಟ್ ನಾವಂದ್ರೆ ಹೆಣ್ಣು ಹುಲಿಯದ್ದು ನಮ್ಗೆ ಅಷ್ಟು ಜನ ಬಂದಿಲ್ಲ ಇಲ್ಲಿವರೆಗೆ. ಮಾಡ್ತೇವೆ ಅಂತ. ಮತ್ತೆ ನಮ್ದೊಂದು ಪ್ಯೂರ್ ಬಣ್ಣನೆ ಮಾಡುವಂಥದ್ದು, ಆಯಿಲ್ ಪೇಂಟ್ ಸ್ವಲ್ಪ ಜೆಂಟ್ಸ್ ಎಲ್ಲ ಓಪನ್ ಆಗಿ ಮಾಡ್ತಾರೆ. ಗರ್ಲ್ಸ್ ಈಗ ಅಷ್ಟು ಒಂದು
ಅವ್ರಿಗೆ ಅದು ಅಭ್ಯಾಸ ಇಲ್ಲ, ಹಾಗಾಗಿ ಅದು ಬಿಟ್ಟು ನಾವೀಗಿನ ವಾಟರ್ ಬೇಸ್ ಎಲ್ಲ ಮಾಡ್ಬೋದು. ವಾಟರ್ ಬೇಸ್ ಮಾಡ್ಲಿಕ್ಕೆ ನಾವು ಹೋಗ್ತಾ ಇಲ್ಲ, ಯಾಕಂದ್ರೆ ವಾಟರ್ ಬೇಸ್ ಅನ್ನೋದು ಸ್ವಲ್ಪ ಜಾಸ್ತಿ ಕುಣಿದು ಕೂಡಲೇ ಒಡಿಯಾಗಿ ಬೀಳ್ತದೆ, ಹಾಗಾಗಿ ಲೇಡೀಸ್ ಬರ್ತಾ ಇಲ್ಲ. ಯಾರನ್ನ ನಿಮ್ಮ ಟೀಮ್ ಸೇರಬೇಕು ಹಾ. ಆಸಕ್ತಿ ಇರೋದು ನಾಟ್ ಫ್ರಮ್ ಬ್ರಹ್ಮಾವರ ಬೇರೆ ಕಡೆಯಿಂದ, ಹಾ. ಸೊ ಹೇಗೆ ಅಪ್ರೋಚ್ ಮಾಡ್ಬೋದು, ಯಾರನ್ನ ಅಪ್ರೋಚ್ ಮಾಡ್ಬೋದು? ಅಲ್ಲಲ್ಲ, ಲೇಡೀಸ್ ಬಂದ್ರೆ ಪರವಾಗಿಲ್ಲ, ನಾರ್ಮಲಿ ಬೇರೆ ಬರ್ಬೋದು. ನಾವು ಇಲ್ಲಿ ನೀವು 1-2 ತಿಂಗಳಿರುವಾಗಲೇ ನಮ್ದು ಇಲ್ಲಿ ಸ್ಟಾರ್ಟ್ ಆಗಿರ್ತದೆ ಸುದ್ದಿ, ಹಾಗಾಗಿ ನಮ್ಮಲ್ಲಿ ಬಂದ ಕೂಡಲೇ ನಾವು ಹೊಸ ಪ್ರಾಕ್ಟೀಸಿಗೆ ಬಿಡ್ತೇವೆ ಅವ್ರನ್ನ. ಪ್ರಾಕ್ಟೀಸ್ ಅಲ್ಲಿ ಅವರಿಗೆ ಹೇಗೆ ಅವರು ಕುಣಿತ ಹೇಗುಂಟು, ಸ್ಟೆಪ್ ಇದೆಯಾ ಅಥವಾ ಬೀಟಿಂಗ್ ಸರಿಯಾಗಿದ್ದಾರಾ, ಅವ್ರು ಬೀಟಿಂಗ್ ಸರಿಯಾಗಿದ್ರೆ ಅವ್ರಿಗೆ ನಾವು ಪ್ರಾಕ್ಟೀಸ್ ಮಾಡಿಸ್ತೇವೆ. ಅವ್ರು ಇನ್ನೂ ಸ್ವಲ್ಪ ಟೈಮ್ ಆದರೂ ಅದು ಬೀಟಿಂಗ್ ಬರಲಿಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಜಾಸ್ತಿ ಕೊಟ್ಟು ನೆಕ್ಸ್ಟ್ ಇಯರಿಗೆ ಕಂಟಿನ್ಯೂ ಮಾಡಿದೆ. ಈ ವರ್ಷ ಸ್ವಲ್ಪ ನೋಡಬೇಕು, ಅವರು ನೋಡಿ ನಮ್ದು ಇದೆಲ್ಲ ನೋಡಿ ಸ್ಟೆಪ್ ನೋಡಿ ಕಲ್ತು ಮಾಡಬೇಕು ಅಂತ ಒಂದು ಇದು ಮಾಡ್ತೇವೆ, ನಾವು ಹೇಳ್ತೇವೆ ಅವರಿಗೆ. ಇದೊಂದು ಪ್ರಶ್ನೆ ಏನಂತಂದ್ರೆ ಬೇರೆ ಕಡೆಯಿಂದ ಹುಲಿ ಕರ್ಸ್ತೀರಾ, ಮಂಗಳೂರು ಹೌದೌದು. ಏನಕ್ಕೆ ಕರ್ಸೋದು, ಯಾವ ರೀಸನ್ ಅಂತ? ಅಂದ್ರೆ ಮಂಗಳೂರು ಅಂತ ಹೇಳಿದ್ರೆ ನಾನು ಹೇಳ್ತಾರೆ ಪ್ಲೇಸ್ ಅಷ್ಟೇ. ಮಂಗಳೂರನ್ನ ಅಂತ ಅಲ್ಲ, ಈಗ ಮಂಗಳೂರಿಗೆ ಬರುವವರೆಲ್ಲ ಹೊರಗಿಂದ ಬರ್ತಾರೆ, ಯಾಕಂದ್ರೆ ಮೇನ್ ಇರುವುದು ಜಂಪಿಂಗ್ ಅಂತ. Acrobats. ಹೌದೌದು. ಜಂಪ್ ಬಂದ ಕೂಡಲೇ ಏನಾಗ್ತದೆ, ಸ್ವಲ್ಪ ಅಟ್ರಾಕ್ಷನ್ ಇರುವಂತದ್ದು. ಕುಣಿತ ನಾವು ಹೇಗೂ ಕುಣಿತೇವೆ, ನಮ್ಮಲ್ಲಿ ಜಂಪಿಂಗ್ ಅಂದ್ರೆ ಸ್ವಲ್ಪ ಅದಕ್ಕೆ ವಿಶೇಷ ಟ್ರೈನಿಂಗ್ ಬೇಕು. ಅಂತ ಟ್ರೈನಿಂಗ್ ಆದವರು ನಮ್ಮಲ್ಲಿ ಕಡಿಮೆ, ಸ್ವಲ್ಪ ಅಟ್ರಾಕ್ಷನ್ ಇರಲಿ ಅಂತ ನಾವು ಅದನ್ನ ಕರೆಸ್ತೇವೆ. ಮಂಗಳೂರಿಂದೆಲ್ಲ ಬರ್ತಾರೆ, ಮಂಗಳೂರು, ಬೆಂಗಳೂರು ಹೊರಗಿಂದೆಲ್ಲ ಬರ್ತಾರೆ. ಹುಲಿ ಸೆಲೆಕ್ಷನ್ ಹೇಗೆ ಮಾಡ್ತೀರಾ? ಈಗ ಯಾರೋ ಒಬ್ರು ಬರ್ತಾರೆ, ಲೈಕ್ ಅವ್ರಿಗೆ ಎಷ್ಟು ಗೊತ್ತಿರಲ್ಲ ನೋಡಿರಲ್ಲ, ಹೊಸಬ ಬರ್ತಾರೆ, ಅವರ ಸೆಲೆಕ್ಷನ್ ಹೇಗೆ ಮಾಡ್ತೀರಾ? ನಮ್ದು ಈಗ ಆಕ್ಚುಲಿ ಪ್ರಾಕ್ಟೀಸ್ ನಡೀತಾ ಇರುತ್ತೆ. ಫಸ್ಟ್ ಪ್ರಾಕ್ಟೀಸಿಗೆ ಬಂದಾಗ ಅವ್ರನ್ನ ಫಸ್ಟ್ ನೋಡ್ತೀವಿ, ಅವರು ಬೀಟಿಗೆ ಸರಿಯಾಗಿ ಕುಣಿತಾ ಇದ್ದಾರಾ ಇಲ್ವಾ ಅಂತ. ಅವ್ರು ಕರೆಕ್ಟಾಗಿ ಬೀಟಿಗೆ ಕರೆಕ್ಟಾಗಿ ಕುಣಿತಾ ಇದ್ದಾರೆ ಅಂತ ಗೊತ್ತಾದ್ರೆ ಅವ್ರಿಗೆ ಸ್ವಲ್ಪ ಟ್ರೈನ್ ಅಪ್ ಮಾಡ್ತೀವಿ. ಅವರು ಇನ್ ಕೇಸ್ ನಾವು ಕೊಟ್ಟು ಟ್ರೈನಿಂಗ್ ಅವ್ರಿಗೆ ಸಾಲ್ತಾ ಇಲ್ಲ ಅಂದ್ರೆ ಅದನ್ನೇ ಅವ್ರಿಗೆ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಿಸಿ ಮುಂದಿನ ವರ್ಷಕ್ಕೆ ಇಟ್ಕೊಳ್ತೀವಿ. ಆ ಥರ ಮಾಡ್ತೀವಿ. ಅವ್ರು ಕರೆಕ್ಟಾಗಿ ನಮ್ಮ ಬೀಟಿಗೆ ಬಂದು ಅಂದ್ರೆ ಅವ್ರಿಗೆ ಈ ವರ್ಷದಿಂದನೇ ಪ್ರಾಕ್ಟೀಸ್ ಕೊಟ್ಟು ನಮ್ಮ ಟೀಮ್ ಒಳಗೆ ಹುಲಿವೇಷ ಆಗೋಕ್ಕೆ ಇದಿದೆ. ಇವಾಗ ಲೈಕ್ ನನ್ನಂತವ್ರು, ನಾವು ಬೆಂಗಳೂರಿಂದ, ನಮ್ಗೆ ಗೊತ್ತಿರಲ್ಲ ಹುಲಿವೇಷ ಡ್ಯಾನ್ಸ್ ಎಲ್ಲ ಹೆಂಗಂತ. ನಾವು ಬಂದು ಕಲಿಬೇಕು ಅಂದ್ರೆ ಖಂಡಿತ ಬಂದು ಕಲಿಬೋದು, ನಮ್ದು ಹೇಳ್ಕೊಡ್ತೀರಾ? ಖಂಡಿತ. ನಮ್ಮ ಪ್ರಾಕ್ಟೀಸ್ ಈಗ ನೀವು 1 ತಿಂಗಳ ಮುಂಚೆ ನಾವು ಕರೆಕ್ಟ್ ಸ್ಟೆಪ್ ಸೆಲೆಕ್ಷನ್ ಮಾಡಿದ್ವಿ. ಅದಕ್ಕೂ ಮುಂಚೆ ಕ್ಯಾಂಡಿಡೇಟ್ ನ ಸೆಲೆಕ್ಟ್ ಮಾಡ್ತಾ ಇರ್ತೀವಿ. ಅವ್ರು ಹೇಗೆ ಕುಣಿತಾರೆ, ಅವ್ರದ್ದೆಲ್ಲ ಹಾವಭಾವ ಹೇಗಿರುತ್ತೆ, ಕರೆಕ್ಟ್ ಆಗಿ ನಮ್ ಈಗ ವೈಬ್ಗೆ ಮ್ಯಾಚ್ ಆಗೋ ತರ ಅವ್ರನ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಈ ಅಕ್ಕಿ ಮುಡಿ ಎಸಿತಾರಲ್ಲ, ಅದು ಕ್ರಮೇಣ ಲೈಕ್ 1 kg ಸ್ಟಾರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಷ್ಟು ತೂಕ ಎತ್ತಾರ, ಇಲ್ಲ ಲೈಕ್ ಯಾಕಂದ್ರೆ ಅಲ್ಲಿ ಹೋಗಿ ಬರುತ್ತೆ ನನ್ಗನ್ಸಂಗೆ ಅಷ್ಟು ತೂಕ? ಖಂಡಿತ. ಅದು ಆಕ್ಚುಲಿ ಫಸ್ಟ್ ಆಗಿ ಅವರಿಗೆ ಎಷ್ಟು ವೆಯ್ಟ್ ಬೇರ್ ಮಾಡಕ್ಕಾಗತ್ತೆ ಅಂತ ಟ್ರೈ ಮಾಡ್ತೀವಿ. ಅವ್ರು ಫಸ್ಟ್ ಪ್ರಾಕ್ಟೀಸ್ ಮಾಡ್ತಾರೆ, ಒಂದು 5 kg ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ 10 ಮಾಡ್ತಾರೆ. ಅವ್ರ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ಅಕ್ಕಿ ಮುಡಿ ತನಕ ಹೊಡಿಬೋದು. ಮ್ಯಾಕ್ಸಿಮಮ್ 25 kg ತನಕ ಇರುತ್ತೆ. ಒಂದು ವರ್ಸ್ಟ್ ಕೇಸ್ ಸಿನಾರಿಯಲ್ಲಿ ಯಾವ ತರ ಇಂಜುರೀಸ್ ಆಗ್ಬೋದು ಅಕ್ಕಿ ಮುಡಿ ಎಸಿವಾಗ? ಇನ್ ಕೇಸ್ ಟೀತ್ ಇಂಜುರಿ ಬರ್ಬೋದು, ನೆಕ್ಕಿಗೆ ಬರ್ಬೋದು, ನೆಕ್ ಬೆಂಡ್ ಆಗತ್ತಲ್ವಾ, ಅವಾಗ ಒಂದ್ ಸ್ವಲ್ಪ ಫ್ಲೆಕ್ಸಿಬಲ್ ಇರೋರು ಮಾಡ್ತಾರೆ ಕರೆಕ್ಟ್ ಆಗಿ ವೆಯ್ಟ್ ಬೇರ್ ಮಾಡುವಂತವ್ರು. ನೋಡ್ತೀವಿ ಇಂಜುರೀಸ್ ಆಗ್ಬಾರ್ದು ಅನ್ನೋ ತರನೇ ಟ್ರೈ ಮಾಡ್ತಾ ಇರ್ತೀವಿ. ಓಕೆ. ಸೊ ಫಸ್ಟ್ ನಾನು ನೋಡಿದಂಗೆ ಹಳೆ ಕಾಲದಲ್ಲಿ ಹುಲಿವೇಷದಲ್ಲಿ ಈ ಬ್ಲ್ಯಾಕ್ ಫ್ರಂಟ್ ಫ್ಲಿಪ್ ಎಲ್ಲ ಮಾಡೋದೆಲ್ಲ ಇರಲಿಲ್ಲ, ಆಕ್ರೋಬ್ಯಾಟಿಕ್ ಜಾಸ್ತಿ ಇದ್ದಿಲ್ಲ. ಇವಾಗ ಜಾಸ್ತಿ ಟ್ರೆಂಡ್ ಗೈನ್ ಮಾಡ್ತಿದೆ. ಆಕ್ಚುಲಿ ಒಪ್ಕೊಳ್ಬೇಕಾಗ್ತದೆ, ಈಗಿನ ಜನರೇಷನ್ಗೋಸ್ಕರ ಒಪ್ಕೊಳ್ಬೇಕಾಗತ್ತೆ. ಓಕೆ. ಎಂಟರ್ಟೈನ್ ಪರ್ಪಸ್ಗೆ ಮಾತ್ರ ಇರುತ್ತೆ ಅದು ಫ್ಲಿಪ್ ಅನ್ನೋದು. ಮತ್ತೆ ಏನಿದೆ ನಮ್ ಕುಣಿತ ಟ್ರೆಡಿಷನಲ್ ಆಗೇ ಇರುತ್ತೆ. ನಮ್ ಕುಣಿತದಲ್ಲಿ ಏನು ಚೇಂಜಸ್ ಬರೋದಿಲ್ಲ. ಮಿಡ್ಲಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ಆಕ್ರೋಬ್ಯಾಟಿಕ್ಸ್ ಮಾಡಿಸ್ತೀವಿ. ಇದು ನನ್ನ ಕ್ಯೂರಿಯಾಸಿಟಿ ಕೇಳ್ತಾ ಇರೋದು, ಮೈ ಮೇಲೆ ಹುಲಿ ಬಂತು ಅಂತ ಹೇಳ್ತಾರಲ್ಲ, ಲೈಕ್ ಅದು ಹೇಗೆ ಕಂಟ್ರೋಲ್ ಮಾಡ್ತಿರೋಲ್ಲ ಆ ಟೈಮಲ್ಲಿ? ಆಕ್ಚುಲಿ ನಮ್ಮಲ್ಲಿ ಈಗ ಹುಲಿ ಬಿಡ್ಬೇಕಂತಾನೆ ಒಬ್ರು ಮೇಯ್ನ್ ಆಗಿ ಒಬ್ಬರನ್ನ ಕರ್ಸಿರ್ತೀವಿ. ಅವ್ರು ಹಲವಾರು ವರ್ಷದಿಂದ ಆ ದೇವ್ರ ಪೂಜೆನ ಮಾಡ್ಕೊಂಡು ಬಂದಿರ್ತಾರೆ. ಅವರು ಒಂದು ನಮ್ಮ ಹತ್ರ ದೇವರಿಗೆ ಅಂತ ಕಾಯಿ ತೆಗೆದಿಟ್ಟಿರ್ತೀವಿ. ಆ ಕಾಯಿನ ಮುಟ್ಟಿಸಿದಾಗ ಅವರಿಗೆ ಮೈ ಮೇಲೆ ಆವಾಹನೆ ಏನಾಗಿರುತ್ತೆ ಅದು ಕ್ರಮೇಣ ಕಡಿಮೆ ಆಗುತ್ತೆ. ಮತ್ತೆ ಕೈಯಲ್ಲಿರೋ ಲೋಭನನ್ನ ಅವರು ಸೇವೆ ಅಂತ ದೇವರಿಗೆ ಅರ್ಪಿಸಿದ ಮೇಲೆ ಅದು ಅವ್ರ ಮೈಯಿಂದ ಎಳೆದು ಹೋಗುತ್ತೆ. ಅವ್ರು ಏನ್ ದೇವ್ರನ್ನ ನಂಬಿರ್ತಾರೆ ಖಂಡಿತ ಮೈ ಮೇಲೆ ಬಂದೇ ಬರುತ್ತಲ್ಲ. ಲೋಭನ ಸೇವೆ ಟೈಮಲ್ಲೂ ಬರುತ್ತೆ ಸುಮಾರು ಜನಕ್ಕೆ. ಬರುತ್ತೆ. ಲೋಭನ ಅಂದ್ರೆ ಈಗ ಹುಲಿ ಎಲ್ಲ ಫುಲ್ ಆಗಿ ರೆಡಿ ಆಗಿರ್ತಾರೆ ಅವರು. ಅವರಿಗೆ ಈ ತಾಸೆ ಬೀಟ್ ಕೇಳಿದ ತಕ್ಷಣ ಆಹ್ವಾನ ಆಗುತ್ತೆ. ಅಷ್ಟು ತನಕ ಅವ್ರ ಮೈ ಮೇಲೆ ಏನು ಬಂದಿರಲ್ಲ, ಅವ್ರು ನಾರ್ಮಲ್ ವ್ಯಕ್ತಿ ತರನೇ ಇರ್ತಾರೆ. ತಾಸೆ ಬೀಟಿಗೆ ಅವರಿಗೆ ಆಹ್ವಾನ ಆಗುತ್ತೆ. ಓಕೆ. ಸೊ ಥ್ಯಾಂಕ್ ಯು. ನಿಮ್ಮ ಹೆಸರು? ಕಾರ್ತಿಕ್ ಅಂತ. ನೀವು ಈ ಟೀಮಲ್ಲಿ ಎಷ್ಟು ವರ್ಷದ ಇದ್ದೀರಾ? ಎಷ್ಟು ವರ್ಷಗಳಿಂದ? 8 ವರ್ಷನೇ ಇದ್ದೇನೆ. 8 ವರ್ಷ. ಹೌದು. ನೀವು ಇಲ್ಲಿ ಈ ಏರಿಯಾದವರು ನೀವಲ್ಲ? ಓಕೆ. ನಿಮಗೆ 8 ವರ್ಷದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನಿಮ್ಗೊಂದು ಕ್ವಶನ್. ಲೋಭನ ಸೇವೆ ಅಂದ್ರೆ ಏನು, ಏನಕ್ಕೆ ಮಾಡ್ತೀರಾ? ಅದು ನಿರ್ದಿಷ್ಟವಾಗಿ ನಮ್ಗೆ ಅದ್ರ ಬಗ್ಗೆ ಅಂದರೆ ಪ್ರೀವಿಯಸ್ ಇಂದನೂ ಯಾರು ಮಾಡ್ತಾ ಇದ್ದಾರೋ ಅದೇ ಥರ ಕ್ರಮವಾಗಿ ನಾವು ಮಾಡ್ತಾ ಇದ್ದೇವೆ.
ಲೋಬಾನ ಸೇವೆ ಅಂತ ಹೇಳಿದರೆ ನಮ್ಮದು ಯಾವುದೇ ರೀತಿಯಿಂದನೂ ನಾವು ಹುಲಿ ವೇಷಧಾರಿಗಳು ಅವರನ್ನು ಯಾವುದೇ ರೀತಿ ಕಹಿ ಘಟನೆಗಳು ಏನು ಅಹಿತಕರ ಘಟನೆ ಆಗದೇ ಇರುವ ಹಾಗೆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಆ ದೇವರಿಗೆ ಸಲ್ಲಿಸುವಂಥ ಒಂದು ಸೇವೆ ನಾವು. ಥ್ಯಾಂಕ್ ಯು. ನಮ್ಮ ಜೊತೆ ವಿಶೇಷ ಅತಿಥಿ ಇದ್ದಾರೆ, ನಮ್ಮನ್ನ ಗುರ್ತಿಸಿ ನಮ್ಗೊಂದು ಚಾನ್ಸ್ ಕೊಟ್ಟು ಕರೆದಿದ್ದಾರೆ. ಅವರೇ ಇನ್ಸ್ಟಾಗ್ರಾಮ್ ಐ ಡಿ ಫಸ್ಟ್ ಹೇಳ್ತೀನಿ, ರೋಲೆಕ್ಸ್ ಅಂತ. ಓಕೆ, ಮೇನ್ ಹೆಸರು ವೈಶಾಲ್ ಅಂತ. ಇವರು ಇಲ್ಲಿಯವರೇ ಮಣಿಪಾಲಲ್ಲಿ ಕೆಲಸ ಮಾಡ್ತಾರೆ. ಸೊ ಅವ್ರಿಗೊಂದು ಇಂಪಾರ್ಟೆಂಟ್ ಕ್ವೆಶನ್, ಯಾಕಂದ್ರೆ ಇವರು ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾರಲ್ವಾ. ಸೊ ವೈಶಾಲ್ ಅವರೇ, ಲೈಕ್ ನೈಟ್ ಎಲ್ಲ ಇದ್ದಿರ್ತೀರಾ ನೀವು, ಸುಮಾರೆಲ್ಲ ಕಷ್ಟ ಇರುತ್ತೆ ನಿದ್ದೆ ಬಿಟ್ಟು. ಬೆಳಿಗ್ಗೆ ನಿಮ್ಮ ಎನರ್ಜಿ ಲೆವೆಲ್ಸ್ನ ಹೇಗೆ ಮೇಂಟೈನ್ ಮಾಡ್ತೀರಾ? ಯಾಕಂದ್ರೆ ಬೆಳಿಗ್ಗೆಯಿಂದ ಕುಣಿಬೇಕು ಇವಾಗ ಎಲ್ಲರೂ. ಹೌದು, ಎಲ್ಲರೂ ಕುಣಿಬೇಕು. ಸೊ ಆ್ಯಕ್ಚುಲಿ ಏನಂದರೆ ಹುಲಿ ಹಾಕುವಾಗ ನಾವೊಂದು ಶಿಷ್ಟಾಚಾರದಲ್ಲಿ ಮಾಡಿರ್ತೇವೆ. ಅವರಿಗೆ ಯಾವ ಥರದ್ದು ಯಾವುದೇ ಥರ ನಾನ್ ವೆಜ್ ಎಲ್ಲ ಊಟ ಇರೋದಿಲ್ಲ, ವೆಜ್ ಊಟ. ಮತ್ತು ಹುಡುಗರು ಮೊದಲಿನ ಥರ ಈಗೆಲ್ಲ ಸ್ಟೆಮಿನ ಇದ್ದವ್ರೆ, ಜಿಮ್ಮಿಗೆ ಹೋಗಿ ಪರ್ಸನಾಲಿಟಿ ಎಲ್ಲ ಮೇಂಟೈನ್ ಮಾಡಿರ್ತಾರೆ. ಅಂದರೆ ಅದೊಂದು ಅಂದರೆ ತಾಸಿಗೆ ಒಂದು ನಾವಿದ್ದು ದೇವರ ಸೇವೆ ಅಲ್ಲ, ಒಂದು ನಾವು ಪ್ರಿಪೇರ್ ಆಗಿರೋ ದೇವರ ಪೂಜೆ ಮಾಡಿರೋದ್ರಿಂದ ಆ ತಾಸಿ ಸೌಂಡ್ ಕೇಳಿದ ಕೂಡ ಆಟೋಮೆಟಿಕ್ ಹುಡುಗರಿಗೆ ಎನರ್ಜಿ ಬಂದೇ ಬರ್ತದೆ. ಅದು ದೇವರದೊಂದು ಸೇವೆ ಅದು. ಹಾಗಾಗಿ ಹುಡುಗರು ಅದಕ್ಕೆ ಪ್ರಿಪೇರ್ ಆಗ್ತಾರೆ. ಅಂದರೆ ಎಂಥದೇ ಕಾಲು ನೋವು ಇರಲಿ ಎಂಥದ್ದು ಇರಲಿ, ಅದು ದೇವರ ಸೇವೆ. ಆ್ಯಕ್ಚುಲಿ ಹುಲಿವೇಷ ಅನ್ನೋದು ಅದಕ್ಕೆ ಒಂದು ದೊಡ್ಡ ಬ್ಯಾಕ್ಗ್ರೌಂಡ್ ಉಂಟು, ಯಾಕೆ ಹುಲಿವೇಷ ಸ್ಟಾರ್ಟ್ ಆಯ್ತು ಅನ್ನೋದು. ಅದು ದೇವರದ್ದು. ಆ್ಯಕ್ಚುಲಿ ನನಗೆ ಗೊತ್ತಿದ್ದ ಪ್ರಕಾರ ಮಂಗಳ ದೇವಿಯಲ್ಲಿ ಒಂದು ಲೇಡಿ ಅವರ ಮಗನಿಗೆ ಇದು ಅಂಗಾಂಗಗಳು ಸರಿ ಇರೋದಿಲ್ಲ. ಅವರು ದೇವರ ಹತ್ರ ಬಂದು ನನ್ನ ಮಗ ಸರಿಯಾದರೆ ನಾನು ಹುಲಿವೇಷ ಹಾಕಿ ಅವನನ್ನು ಕುಣಿಸ್ತೇನೆ ಅಂತ, ತಾಸಿ ಒಟ್ಟಿಗೆ ಹುಲಿವೇಷ ಮುಡಿಸ್ತೇನೆ ಅಂತ ಒಂದು ಹೇಳಿರ್ತಾರೆ. ಅದರ ಹಿನ್ನೆಲೆ ಅದು. ಸೊ ಆಟೋಮೆಟಿಕ್ ಅದು ಹುಲಿವೇಷ ಅಂತ ಬಂದಾಗ ಎನರ್ಜಿ ಎಲ್ಲಿಂದಾದರೂ ಬಂದೇ ಬರ್ತದೆ ಹುಡುಗರಿಗೆ. ಸೊ ಆಸ್ ಅ ಮೆಕ್ಯಾನಿಕಲ್ ಇಂಜಿನಿಯರ್ ಎಲ್ಲ ಪ್ರಾಜೆಕ್ಟ್ ಎಲ್ಲ ಆಯ್ತು, ಕಂಪ್ಲೀಟ್ ಆಯ್ತು. ವೈಂಡ್ ಅಪ್ ಹೇಗೆ ಮಾಡ್ತೀರಾ? ವೈಂಡ್ ಅಪ್ ಅಂದರೆ ಈಗ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಆದ ಮೇಲೆ ಎಂಡ್ ಪ್ರಾಪರ್ ಆಗಿ ಮಾಡಲೇಬೇಕು. ಈಗ ನಮ್ದು 9 ಗಂಟೆಗೆ ಇದು ಸಭಾ ಕಾರ್ಯಕ್ರಮ ಎಲ್ಲ ಇರ್ತದೆ. ಗೆಸ್ಟ್ ಅವರೆಲ್ಲರೂ ಬರ್ತಾರೆ. ಅವರಾದ ಮೇಲೆ ಚೇರಿಂದ ಹಿಡಿದು ಕಸದಿಂದ ಎಲ್ಲ ತೆಗೆಯುವಂಥ ಕೆಲಸ ನಮ್ಮ ಹುಡುಗರೇ. ನಮ್ಮ ಮೊದಲು 6 ಜನರಿಂದ ಸ್ಟಾರ್ಟ್ ಆದ ತಂಡ ಇದೆ 2011ಕ್ಕೆ. ಈಗ ಸರಿಸುಮಾರು 50ರಿಂದ 55 ಮೆಂಬರ್ಸ್ ಇದ್ದಾರೆ. ಸೊ ನಾವು ಒಂದು ವರ್ಕ್ ಮಾಡುವಾಗ ಸೊ ನಿರ್ದಿಷ್ಟವಾಗಿ ಒಬ್ಬೊಬ್ಬರಿಗೆ ಒಂದೊಂದು ವರ್ಕ್ ಅದನ್ನು ಮಾಡಿರ್ತೇವೆ. ಒಬ್ಬರಿಗೆ ಚೇರ್ ಶಾಮಿಯಾನದ ವ್ಯವಸ್ಥೆಯನ್ನು ಒಬ್ಬರಿಗೆ ಕೊಟ್ಟಿರ್ತೇವೆ, ಒಬ್ಬರಿಗೆ ಕ್ಲೀನಿಂಗ್ ವ್ಯವಸ್ಥೆಯನ್ನು ಕೊಟ್ಟಿರ್ತೇವೆ, ಒಬ್ಬರಿಗೆ ಊಟದ ವ್ಯವಸ್ಥೆಯನ್ನು ಕೊಟ್ಟಿರ್ತೇವೆ, ಒಬ್ಬರಿಗೆ ಗಾಡಿಯ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೊಟ್ಟಿರ್ತೇವೆ, ಇನ್ನೊಬ್ಬರಿಗೆ ನಾವು ಪ್ರತಿ ವರ್ಷದಂತೆ ಹೋಗುವ ಮನೆಯ ಕಲೆಕ್ಷನ್ ರೂಟ್ ಮ್ಯಾಪನ್ನು ಸಹ ಕೊಟ್ಟಿರ್ತೇವೆ. ಈ ಆದ ಮೇಲೆ ಇದೇ ಮನೆಗೆ ಹೋಗಬೇಕು. ಕೆಲವರಿಗೆ ಪೇಂಟಿಂಗ್ ಅನ್ನು ಕೊಟ್ಟಿರ್ತೇವೆ, ಎಲ್ಲ ಥರದ. ಕೆಲವರಿಗೆ ಇನ್ವಿಟೇಷನ್, ಡಿಸೈನ್, ಪ್ರಿಂಟಿಂಗ್ ಆ ವ್ಯವಸ್ಥೆ, ಈವೆಂಟ್ ಒಬ್ಬರಿಗೆ ವಹಿಸಿಕೊಟ್ಟಿರ್ತೇವೆ. ಅಂದರೆ ಮಾಡಲಿಕ್ಕೆ ಎಲ್ಲರೂ ಹುಡುಗರು ಬರ್ತಾರೆ. ಸೊ ಅದಕ್ಕೆ ಒಬ್ಬ ಇನ್ಚಾರ್ಜ್ ಅಂತ ಒಂದು ಮಾಡಿರ್ತೇವೆ. ಅವ್ರು ಬಂದು ಅದನ್ನು ನೋಡ್ಕೊಳ್ಬೇಕು. ಈಗ ನನಗೆ ಬೇರೆ ಡಿಸೈನ್ ಯಾವುದೋ ವರ್ಕ್ ಕೊಟ್ಟಿದ್ರೆ ನನ್ನೊಟ್ಟಿಗೆ ನಾನು ನನ್ನ ಟೀಮಿನ ಎಷ್ಟೋ ಜನ ಸದಸ್ಯರನ್ನು ತಗೊಳ್ಬೋದು. ಸೊ ಆ ವರ್ಕ್ ಕಂಪ್ಲೀಟ್ ಆದಾಗ ಅದರದ್ದು ಪ್ರಾಪರ್ ಆಗಿ ಆದ್ರೆ ಸಹ ನಾನೇ ರೆಸ್ಪಾನ್ಸಿಬಲ್, ಹಾಳಾದ್ರೂ ಸಹ ನಾನೇ ರೆಸ್ಪಾನ್ಸಿಬಲ್. ಹಾಗಾಗಿ ಒಬ್ಬ ವ್ಯಕ್ತಿಗೆ ನಾವು ಅದನ್ನು ಕೊಟ್ಟಿರ್ತೇವೆ. ಸೊ ಅವರನ್ನು ಎಲ್ಲರೂ ಮಾಡ್ತಾರೆ. ಈಗ ಎಲ್ಲ ಪ್ರೋಗ್ರಾಮ್ ಆಯ್ತು ಅಂತ ಎಣಿಸ್ಕೊಳ್ಳಿ, ಎಲ್ಲ ಎತ್ಕೊಂಡು ಹೋಗೋದಿಲ್ಲ. ಇದಕ್ಕೆ ನಮ್ದೀಗ ಚೇರ್ ಶಾಮಿಯಾನ ವ್ಯವಸ್ಥೆ ಯಾರು ಮಾಡಿರ್ತೇವೆ ಹುಡುಗರು, ಅವರೆಲ್ಲ ಸೆಟ್ ಮಾಡಿ ಅವ್ರು ನೆಕ್ಸ್ಟ್ ನಮ್ಮನ್ನು ಜಾಯ್ನ್ ಆಗ್ತಾರೆ. ಸೊ ಹಾಗೆ ಈಗ ಊಟದ ವ್ಯವಸ್ಥೆ ನಿನ್ನೆ ಬೆಳಗ್ಗೆ ಸಂಜೆಯಿಂದ 4 ಜನಕ್ಕೆ ನಾವು ಊಟದ ವ್ಯವಸ್ಥೆ ಕೊಟ್ಟಿದ್ದೇವೆ. ಸಂಜೆಯಿಂದ ಅವರೇ ಬಳಸ್ತಿದ್ದಾರೆ, ರಾತ್ರಿ ಅವರೇ ಬಳಸ್ತಿದ್ದಾರೆ, ಈಗ ಬೆಳಗ್ಗೆ ಅವರೇ ವ್ಯವಸ್ಥೆ ಮಾಡ್ತಿದ್ದಾರೆ, ಹೋಗಿ ತಗೊಂಡು ಬರೋದು ಎಲ್ಲ. ಹಾಗೆ ಆಟೋಮೆಟಿಕ್ ಆಗಿ ನಾವು ಟೀಮಲ್ಲಿ ಬಿಲ್ಡ್ ಮಾಡಿಟ್ಟಿದ್ದೇವೆ. ಅದಕ್ಕೆ ನಾವು ಪ್ರಾಪರ್ ಆಗಿ ನಾವು 1 ತಿಂಗಳ ಮುಂಚೆ ಪ್ಲಾನ್ ಮಾಡ್ತೇವೆ. ಸೊ ಇವರಿಗೆ ಇಂತಿಂಥ ವರ್ಕ್. ಇಲ್ಲಿ ನಮ್ಮ ಟೀಮಲ್ಲಿ ದೊಡ್ಡ ಲೀಡರ್ ಅಂತ ಯಾರೂ ಇಲ್ಲ, ಎಲ್ಲರೂ ಲೀಡರೇ. ಸೊ ಅವರವರಿಗೆ ಕೊಟ್ಟ ವರ್ಕನ್ನು ಅವ್ರು ಅದೇನು ಮಾಡಿದ್ಮೇಲೆ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಪ್ರಾಪರ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್ ವಾರಂಬಲಿ ಟೀಮ್ ತುಂಬಾ ದೊಡ್ಡ ಟೀಮ್ ಆಗಿದೆ, ದೊಡ್ಡ ಟೀಮ್ ಆಗಿದೆ, ಬೆಳೆದಿದ್ದೀರಾ. ಹೌದು. ಸೊ ನಿಮ್ಮ ಟೀಮ್ಗೆ ಮೆಸೇಜ್ ಎಸ್, ಏನು ಕೊಡ್ಬೇಕಂತ? ಈ ಟೀಮ್ ನಾವು 2011 ಕಟ್ಟುವಾಗ ನಾನು ಸಾಧಾರಣ 7ನೇ ಕ್ಲಾಸಿನ ಹುಡುಗ. ಆವಾಗದಿಂದ ನಾವಿಲ್ಲೇ ಇದೇ ಟೀಮಲ್ಲಿ ಇದ್ದೇವೆ. ಸೊ ಅಂದರೆ ಟೀಮ್ 6 ಜನ ಆ್ಯಡ್ ಆಯಿತು, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗ ನಾವು ಈ ಲೆಗಸಿ ಏನು ಬಿಲ್ಡ್ ಮಾಡಿದ್ದೇವೆ ಅಲ್ಲ, ಇದನ್ನು ನಮ್ಮ ಹುಡುಗರು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅಂದರೆ ನಾವೀಗ ಸಾಧಾರಣ ನಮಗೆ 29-30 ವರ್ಷ ಆಗ್ತಾ ಬಂತು. ಈಗ ಯಂಗ್ ಜನ್ರೇಷನ್ ಅವರು ಸಹ ಇದೇ ಥರ ಇದನ್ನು ಇಂಟ್ರೆಸ್ಟ್ ತೋರಿಸ್ಕೊಂಡು ಈ ವರ್ಕನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ನಾವು ಖಾಲಿ ಇದು ಒಂದೇ ವರ್ಕ್ ಮಾಡೋದಿಲ್ಲ, ಯಕ್ಷಗಾನ ಮಾಡಿಸ್ತೇವೆ, ವಾರ್ಷಿಕೋತ್ಸವ ಎಲ್ಲ ಹಲವು ಥರದ ಪ್ರೋಗ್ರಾಮ್ ಮಾಡಿಸ್ತೇವೆ. ಸೊ ಹುಲಿಗೆ ಮಾತ್ರ ಸೀಮಿತ ಆಗಬಾರ್ದು ಫ್ರೆಂಡ್ಸ್ ವಾರಂಬಳ್ಳಿ, ಎಲ್ಲ ಥರದ ವರ್ಕಿಗೆ ಸೀಮಿತ ಆಗಬೇಕು. ಇದನ್ನು ಈಗಿನ ಯಂಗ್ ಜನರೇಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಥ್ಯಾಂಕ್ ಯು. ಓಕೆ, ನಿಮ್ಮ ಹೆಸರು? ಸಚಿನ್ ಅಂತ. ಸೊ ಈ ತಂಡದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು? ನಾನೊಂದು ಇವಾಗ ಟೋಟಲ್ ನನ್ನ ಎಕ್ಸ್ಪೀರಿಯನ್ಸ್, ನಾನು ದೊಡ್ಡವನಾಗಿ ಹುಲಿ ಆಗ್ತಾ ಇದ್ದೆ, ಬಟ್ ಈಗ ಲೀಡಿಂಗ್ ಮಾಡಿ ಟೋಟಲ್ 7 ಇಯರ್ಸ್ ಆಯ್ತು. 7 ಇಯರ್ಸ್ ತಂಡದಲ್ಲಿ. ಸೊ ನನ್ನ ಮೆಸೇಜ್ ಹೆಂಗಂದ್ರೆ ತುಂಬಾ ಎಫರ್ಟ್ಸ್ ಎಲ್ಲ ಇರುತ್ತೆ. ನಿಮ್ಮ ತಂಡದವರೆಗೆ ನಿಮ್ಮ ಕಡೆಯಿಂದ ಎಂತ ಮೆಸೇಜ್ ಕೊಡ್ಬೇಕಂತಿದ್ದೀರಾ? ಈ ವರ್ಷದ್ದಾಗ್ಲಿ ಹೋದ ವರ್ಷದಾಗ್ಲಿ
ಎಲ್ಲ ಕಂಪೇರ್ ಮಾಡಿದ್ರೆ ಹಾ. ಇವಾಗ ನಮ್ಮ ತಂಡದ ಹುಡುಗರು ಎಲ್ಲರೂ ಅಷ್ಟು ಪರ್ಫೆಕ್ಟ್ ಆಗಿ ಎಲ್ಲ ಸೆಟ್ ಆಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇನ್ನು ಏನು ಅಂದ್ರೆ ನಮಗೆ ಇದು ಈ ಪ್ರೋಗ್ರಾಮ್ ಈ ತರದ್ದು ಒಂದು ಫಸ್ಟ್ ಆಗಿರೋದ್ರಿಂದ ಇದು ಈಗ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಇನ್ನು ಇದನ್ನ ಪಿಕಪ್ ಮಾಡ್ಕೊಂಡು ಸ್ವಲ್ಪ ಇನ್ನು ವೈಡ್ ಆಗಿ ನಮ್ಮ ಹುಡುಗರು ಸ್ವಲ್ಪ ಆಕ್ಟಿವ್ ಆಗಿ ಏನ್ ಮಾಡಬೇಕು ಅಂತ ನಾವು ಹೇಳ್ದೆ ಅವರೇ ಮಾಡೋ ಥರ ಆಗ್ಬೇಕು. ಇವಾಗ ಅವರಿಗೆ ಐಡಿಯಾ ಇಲ್ಲ, ಈ ಪ್ರೋಗ್ರಾಮ್ ಫಸ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ಈಗ ಪಿಕಪ್ ಮಾಡ್ತಾರಂತ ನಾನೊಂದು ಹೇಳುವಂಥದ್ದು. ಓಕೆ, ಅದಕ್ಕೆ ನೀವು ಒಬ್ಬ ಯುವನೇ ಕೂಡ ನಮ್ಮಕ್ಕಿಂತ ಸಣ್ಣವರಿಗೆ ಮೆಸೇಜ್ ಅಂದ್ರೆ ಹುಲಿವೇಷದ ಬಗ್ಗೆ ಮೆಸೇಜ್ ಏನ್ ಕೊಡ್ತೀರಾ? ಹುಲಿವೇಷ ಅಂದ್ರೆ ಅದೇ ಹೇಳ್ದಲ್ಲ, ಇವಾಗ ಇಲ್ಲಿನವರಿಗೆಲ್ಲ ಹುಲಿವೇಷ ಅಂದ್ರೆ ಒಂಥರ ಒಂದು ಗಮ್ಮತ್ ಚಟಕ್ಕೋಸ್ಕರ ಮಾಡ್ತಾರೆ, ಆಟ ಆಡ್. ಬಟ್ ಇದರಲ್ಲೂ ನಮಗೊಂದು ಭಕ್ತಿ ಇದೆ, ನಮಗೊಂದು ಇದು ಇದೆ. ನಾವು ಕ್ರೀಡೆ ಅಂದ್ರೆ ಒಂಥರ ಕುಣಿಕೆ ಅಂದ್ರೆ ನಾವು ಒಟ್ಟು ಕುಣಿಯುವುದಲ್ಲ, ದೇವರ ಮೇಲೆ ಒಂದು ಕಾಯಿ ತೆಗೆದಷ್ಟು ಭಕ್ತಿಯಿಂದ ಕುಣಿಯುವಂಥದ್ದು. ಸೊ ಇದು ಒಂದು ಜಸ್ಟ್ ಚಟಕ್ಕೋಸ್ಕರ ಯಾರು ಮಾಡ್ತಾ ಇಲ್ಲ, ಇದು ನಮ್ಮ ಸಂಸ್ಕೃತಿನ ಬೆಳೆಸ್ಲಿಕ್ಕೋಸ್ಕರ ನಾವು ಈ ಹುಡುಗರೆಲ್ಲ ಒಟ್ಟು ಸೇರಿ ಮಾಡ್ತಾ ಇರುವಂತ ಒಂದು ಕಾರ್ಯಕ್ರಮ. ಓಕೆ, ಥ್ಯಾಂಕ್ ಯು ಸರ್. ಫಸ್ಟ್ ಕ್ವಶನ್ ಅಂದ್ರೆ ನಿಮ್ಮ ನೇಮ್, ಹೆಸರು? ಲಕ್ಷ್ಮೀ ಪ್ರಸಾದ್ ನಾಯಕ್, ಹಂದಡಿ ಬ್ರಹ್ಮಾವರ. ಮೂಲತಃ ನಾನು ಶಿಕ್ಷಕ, ವೃತ್ತಿಯಲ್ಲಿ ವಿಜ್ಞಾನ ಶಿಕ್ಷಕ. ಓಕೆ, ನಿಮಗೆ ಹುಲಿವೇಷ ಅಂದ್ರೆ ಏನು ಆಸ್ ಅ ಪರ್ಸನ್ ಆಗಿ? ನಮ್ಮ ಒಂದು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಲೆ ಮತ್ತು ಸಂಸ್ಕೃತಿ ಅಂದರೆ ಇಲ್ಲಿ ಅದು ಪ್ರಾರಂಭದಿಂದಲೂ ಕೂಡ, ಚಿಕ್ಕ ಮಕ್ಕಳಿಂದಲೂ ಕೂಡ ದೊಡ್ಡವರವರೆಗೂ ಕೂಡ ಹಿಂದಿನಿಂದಲೂ ಕೂಡ ಬಂದಂಥ ಒಂದು ಸಂಪ್ರದಾಯ. ಒಂದು ಹುಲಿವೇಷ ಅನ್ನೋದು ನಮ್ಮ ಜನರ ನಾಡಿಗಳಲ್ಲಿ ಬೆರೆತು ಹೋಗಿದೆ. ಸೊ ಫ್ರೆಂಡ್ಸ್, ಏನಂದ್ರೆ ಇವರು ಮೂಲತಃ ಬೆಂಗಳೂರಿನವರು. ಪ್ರತಿ ವರ್ಷ ಹುಲಿವೇಷಕ್ಕೆ ತಮ್ಮ ತಂಡದವ್ರಿಗೆ ಸಪೋರ್ಟ್ ಮಾಡಕ್ಕಂತ ಇಲ್ಲಿ ಇದ್ದೇ ಇರ್ತಾರೆ. ಸೊ ಅದು ಸ್ಪೆಷಲ್ ಇರೋದು. ಸೊ ಇವಾಗ ಅವ್ರ ಹತ್ರ ಕೇಳೋಣ, ಲೈಕ್ ಈ ತಂಡ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಬಹಳ ಖುಷಿಯಾಗತ್ತೆ. ಒಗ್ಗಟ್ಟಿನಲ್ಲಿ ಬ್ರಿಡ್ಜ್ ಸ್ಟೋನ್ ವಾರಂಬಳ್ಳಿ ಬ್ರಹ್ಮಾವರ ತಂಡದವರು ಪ್ರತಿ ವರ್ಷವೂ ಕೂಡ ಈ ಒಂದು ಅಚ್ಚುಕಟ್ಟಾದ ಹುಲಿವೇಷ ನೃತ್ಯ ಕಾರ್ಯಕ್ರಮದಲ್ಲಿ ಜನರನ್ನ ಸಂಘಟಿಸಿ ಎಲ್ಲ ಹುಡುಗರು ಒಟ್ಟಾಗಿ ಒಂದು ಬಣ್ಣವನ್ನು ಹಾಕ್ಕೊಂಡು ಸುಂದರವಾಗಿ ನರ್ತಿಸುವ ಮೂಲಕ ಒಂದು ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಇವರು ಒಂದು ಈ ಗಣೇಶೋತ್ಸವದ ಸಮಯದಲ್ಲಿ ತಮ್ಮ ಒಂದು ಸೇವೆಯನ್ನು ಜನರ ಮುಂದೆ ಪ್ರಸ್ತುತ ಕೂಡ ಪಡಿಸ್ತಾರೆ. ಇದರಿಂದ ಚಿಕ್ಕ ಮಕ್ಕಳಿಗೂ ಕೂಡ ತಮ್ಮ ಸಂಸ್ಕೃತಿ ಬಗ್ಗೆ ತಿಳಿಯುತ್ತದೆ, ಸಂಪ್ರದಾಯದ ಬಗ್ಗೆ ತಿಳಿಯುತ್ತದೆ. ಬಹಳ ಖುಷಿಯಾಗುತ್ತೆ. ಅವರ ಒಗ್ಗಟ್ಟು ನೋಡಿದಾಗ ಇನ್ನಷ್ಟು ಖುಷಿ ಆಗುತ್ತೆ. ಹೌದು ಸರ್. ಇವಾಗ ನಿಮಗೆ ಮಕ್ಕಳು ಇರ್ತಾರೆ, ಎಷ್ಟು ಜನ ಮಕ್ಕಳು ಯಾರಿಗೆ? ನಿಮಗೆ? ನನಗೆ ಒಬ್ಬ ಮಗ ಇದ್ದಾನೆ. ಅವರು ಹಾಕಿದಾರ? ಇಲ್ಲ, ಅವನು ಹಾಕ್ಲಿಲ್ಲ. ನಾನು ಪ್ರತಿ ವರ್ಷ ಬೆಂಗಳೂರಿಂದ ಇದ್ರಿಗೋಸ್ಕರನೇ ಬರ್ತೇನೆ. ನಾನು ಕರ್ನಾಟಕ ರಾಜ್ಯ ವಿಜ್ಞಾನ ಟೆಕ್ಸ್ಟ್ ಬುಕ್ ಕಮಿಟಿಯಲ್ಲಿ ಕೂಡ ಸದಸ್ಯನಾಗಿ ಕೆಲಸ ಮಾಡ್ತೇನೆ. ರಾಜ್ಯ ಸಂಪನ್ಮೂಲ ವಿಜ್ಞಾನ ಶಿಕ್ಷಕನಾಗಿ ಕೂಡ ಕೆಲಸ ಮಾಡ್ತೇನೆ. ಹಾಗೆ ನನಗೆ ಈಗ ಹುಲಿವೇಷ ಅಂದ್ರೆ ಬಹಳ ಖುಷಿ. ಮುಂಚಿನಲ್ಲೂ ಕೂಡ ನನ್ನ ಮಾವ ಚಂದ್ರಶೇಖರ್ ಅಂತ ಅವ್ರು ಪ್ರಿನ್ಸ್ ಟೈಲರ್ ಆಗಿದ್ದಾರೆ. ಅವರು ಕೂಡ ಈ ಒಂದು ಸಣ್ಣದಿಂದಲೂ ಕೂಡ ಅವ್ರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾನು ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಹುಲಿವೇಷ ಎಲ್ಲ ಕುಣಿತಾ ಇದ್ದೆ. ಆ ಹುಚ್ಚು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಒಂಥರ ಖುಷಿ ಅದು. ಆ ಒಂದು ಮಿಸ್ ಮಾಡೋದಿಲ್ಲ. ಮೊನ್ನೆ ಬೆಂಗಳೂರಿಗೆ ಹೋದೆ, ಮತ್ತೆ ಪುನಃ ನಿನ್ನೆ ಬೆಳಿಗ್ಗೆ ಬಂದೆ. ಇದ್ರಿಗೋಸ್ಕರ, ಈ ಕಾರ್ಯಕ್ರಮಕ್ಕೋಸ್ಕರನೇ ಬಂದಿದ್ದೆ. ಹೌದು. ಸೊ ಥ್ಯಾಂಕ್ ಯು ಸರ್. ಸೊ ನೀವು ಫಸ್ಟ್ ಟೈಮ್ ಬಂದಿರೋದು ಈ ತಂಡದಲ್ಲಿ ಇದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳಿ. ಎಕ್ಸ್ಪೀರಿಯೆನ್ಸ್ ನಿನ್ನೆ ನೋಡಿದೆ, ತುಂಬ ಒಂದು ಗ್ರ್ಯಾಂಡ್ ಆಗಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ. ನಾನು ಇಷ್ಟು ವರ್ಷ ಬರಲಿಲ್ಲ, ಅಂದರೆ ಕೇಳ್ತಿದ್ದೆ ಬ್ರಿಡ್ಜ್ ಸ್ಟೋನ್ ಅವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ, ತುಂಬ ಒಂದು ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸ್ತಾರೆ ಅಂತೇಳಿ. ಬಟ್ ನಿನ್ನೆ ಹೇಗೋ ಟೈಮ್ ಸಿಕ್ತು, ಎಲ್ಲ ಒಂದು ಅನುಕೂಲವಾಯಿತು. ನಿನ್ನೆ ಬಂದೆ, ನಿನ್ನೆ ರಾತ್ರಿ ಇದ್ದೆ, ಇವತ್ತು ಬೆಳಿಗ್ಗೆ ಬಂದಿದ್ದೇನೆ. ತುಂಬ ಒಂದು ಯಾವತ್ತೂ ಮರೆಯಲಾಗದಂಥ ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್. ನಿನ್ನೆ ಗೆಸ್ಟ್ಗಳು ಬಂದಿದ್ದರು, ಒಬ್ಬೊಬ್ಬರು ಎಂಥ ಒಂದು ಕಲೆ ಅವರಲ್ಲಿ ತುಂಬಿದೆ. ಒಳ್ಳೆ ಒಂದು ಎಂಟರ್ಟೈನ್ಮೆಂಟು ಆಯಿತು, ಒಂದು ನಮ್ಮ ಸಂಸ್ಕೃತಿ ಬಗ್ಗೆಯೂ ತಿಳಿದಂತೆ ಆಯಿತು. ಸೊ ಎಲ್ಲ ಒಂದು ಒಳ್ಳೇದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ವೆಯ್ಟ್ ಸೊ ಬ್ರಿಸ್ಟಲ್ ವಾರಂಬಳ್ಳಿಗೆ ಎಲ್ಲ ಫ್ರೆಂಡ್ಸ್ ವಾರಂಬಳ್ಳಿಗೆ ಏನಾದರೂ ಮೆಸೇಜ್ ಕೊಡಬೇಕಂದ್ರೆ ಏನಂತ ಹೇಳ್ತೀರಾ? ಸೊ ಬ್ರಿಸ್ಟೋನ್ ಫ್ರೆಂಡ್ಸ್, ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಪ್ಲೀಸ್ ಕಂಟಿನ್ಯೂ ದಿಸ್ ಆ್ಯಂಡ್ ದಿಸ್ ವಿಲ್ ಬಿ ಅ ಗ್ರ್ಯಾಂಡ್ ಸಕ್ಸಸ್. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ